ಮೊದಲನೇ ಪ್ರಶ್ನೆ, ಯಾವ ದೇಶವು ಕೋತಿಗಳು ಸಲ್ಲಿಸುವ ರೆಸ್ಟೋರೆಂಟ್ ಅನ್ನು ಹೊಂದಿದೆ? ಎ. ಚೀನಾ, ಬಿ. ಜಪಾನ್, ಸಿ. ಮಲೇಸಿಯಾ, ಡಿ. ಕೊರಿಯಾ. ಉತ್ತರ ಬಿ. ಜಪಾನ್. ಎರಡನೇ ಪ್ರಶ್ನೆ, ನಮ್ಮ ಮೆದುಳು ಕ್ರಿಯಾಶೀಲವಾಗಿ ಕೆಲಸ ಮಾಡಲು ಏನು ತಿನ್ನಬೇಕು? ಎ. ಲವಂಗ, ಬಿ. ಗೋಡಂಬಿ ಬೀಜಗಳು, ಸಿ. ಮೊಟ್ಟೆಗಳು, ಡಿ. ಬಾದಾಮಿ. ಉತ್ತರ ಬಿ. ಗೋಡಂಬಿ ಬೀಜಗಳು. ಮೂರನೇ ಪ್ರಶ್ನೆ, ಕನ್ನಡದ ಮೊಟ್ಟ ಮೊದಲ ಚಲನಚಿತ್ರ ಯಾವುದು? ಎ. ಸತಿ ಸುಲೋಚನಾ, ಬಿ. ಭಕ್ತಧ್ರುವ, ಸಿ. ಪಂಡರಿಬಾಯಿ, ಡಿ. ಗುಬ್ಬಿ ವೀರಣ್ಣ. ಉತ್ತರ ಎ. ಸತಿ ಸುಲೋಚನಾ. ನಾಲ್ಕನೇ ಪ್ರಶ್ನೆ, ಯಾವ ಆಹಾರದಲ್ಲಿ ವಿಟಮಿನ್ ಬಿ12 ಸಮೃದ್ಧವಾಗಿದೆ ಅಥವಾ ಹೆಚ್ಚಳವಾಗಿದೆ? ಎ. ಪಪ್ಪಾಯಿ ಹಣ್ಣು, ಬಿ. ಮೊಟ್ಟೆ, ಸಿ. ಬಾಳೆಹಣ್ಣು, ಡಿ. ಮಾಂಸ. ಉತ್ತರ ಬಿ. ಮೊಟ್ಟೆ. ಐದನೇ ಪ್ರಶ್ನೆ, ಮನುಷ್ಯ ಆರೋಗ್ಯವಾಗಿರಲು ನಿಮಿಷಕ್ಕೆ ಎಷ್ಟು ಬಾರಿ ಉಸಿರಾಡಬೇಕು? ಎ. 24 ಬಾರಿ, ಬಿ. 10 ಬಾರಿ, ಸಿ. 32 ಬಾರಿ, ಡಿ. 18 ಬಾರಿ. ಉತ್ತರ ಡಿ. 18 ಬಾರಿ. ಆರನೇ ಪ್ರಶ್ನೆ, ಒಂಟೆ ನೀರಿಲ್ಲದೆ ಎಷ್ಟು ಕಾಲ ಇರಬಲ್ಲದು? ಎ. 15 ದಿನ, ಬಿ. 20 ದಿನ, ಸಿ. 30 ದಿನ, ಡಿ. 10 ದಿನ. ಉತ್ತರ ಎ. 15 ದಿನ. ಏಳನೇ ಪ್ರಶ್ನೆ, ಯಾವ ಹಣ್ಣಿನಿಂದ ತಲೆನೋವು ನಿಮಿಷಗಳಲ್ಲಿ ಮಾಯವಾಗುತ್ತದೆ? ಎ. ಬಾಳೆಹಣ್ಣು, ಬಿ. ದ್ರಾಕ್ಷಿ ಹಣ್ಣು, ಸಿ. ದಾಳಿಂಬೆ ಹಣ್ಣು, ಡಿ. ಮಾವಿನ ಹಣ್ಣು. ಉತ್ತರ ಎ. ಬಾಳೆಹಣ್ಣು. ಎಂಟನೇ ಪ್ರಶ್ನೆ, ನಮ್ಮ ದೇಹವು ಯಾವಾಗಲೂ ಆರೋಗ್ಯವಾಗಿರಲು ಏನನ್ನು ತಿನ್ನಬಾರದು? ಎ. ಸಕ್ಕರೆ, ಬಿ. ಉಪ್ಪು, ಸಿ. ಅರಶಿಣ, ಡಿ. ಶುಂಠಿ. ಉತ್ತರ ಎ. ಸಕ್ಕರೆ. ಒಂಬತ್ತನೇ ಪ್ರಶ್ನೆ, ಜಿರಾಫೆ ಹುಟ್ಟಿದ ತಕ್ಷಣ ಎಷ್ಟು ಎತ್ತರಿರುತ್ತದೆ? ಎ. 4 ಅಡಿ, ಬಿ. 8 ಅಡಿ, ಸಿ. 6 ಅಡಿ, ಡಿ. 9 ಅಡಿ. ಉತ್ತರ ಸಿ. 6 ಅಡಿ. ಹತ್ತನೇ ಪ್ರಶ್ನೆ, ಹಾಲಿನಲ್ಲಿ ನೀರು ಬೆರೆಸದೆ ಹಾಗೆ ಕುಡಿದರೆ ಏನಾಗುತ್ತದೆ? ಎ. ದಪ್ಪ ಆಗುತ್ತಾರೆ, ಬಿ. ಸಣ್ಣಗಾಗುತ್ತಾರೆ, ಸಿ. ಬೆಳ್ಳಗಾಗುತ್ತಾರೆ, ಡಿ. ಕೂದಲು ಬೆಳೆಯುತ್ತದೆ. ಉತ್ತರ ಎ. ದಪ್ಪಗಾಗುತ್ತಾರೆ. 11ನೇ ಪ್ರಶ್ನೆ, ಮಲಗುವ ಸಮಯದಲ್ಲಿ ದಿಂಬಿನ ಕೆಳಗೆ ಬೆಳ್ಳುಳ್ಳಿ ಇಟ್ಟುಕೊಂಡರೆ ಏನಾಗುತ್ತದೆ? ಎ. ರೋಗ ನಿರೋಧಕ ಶಕ್ತಿ, ಬಿ. ಒಳ್ಳೆಯ ನಿದ್ರೆ, ಸಿ. ಸೊಳ್ಳೆಗಳ ಕಾಟ, ಡಿ. ಶೀತವನ್ನು ತಡೆಯುತ್ತದೆ. ಉತ್ತರ ಮೇಲಿನ ಎಲ್ಲವೂ. ಬೆಳ್ಳುಳ್ಳಿಯ ಸೇವನೆಯು ಆರೋಗ್ಯಕ್ಕೆ ತುಂಬಾ ಪ್ರಯೋಜನಕಾರಿ. ಬೆಳ್ಳುಳ್ಳಿಯನ್ನು ದಿಂಬಿನ ಕೆಳಗೆ ಇಡುವುದರಿಂದ ವ್ಯಕ್ತಿಗೆ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ. ದೇಹದಲ್ಲಿ ನಿದ್ರೆಯನ್ನು ಉತ್ತೇಜಿಸುತ್ತದೆ. ಸೊಳ್ಳೆಗಳ ಕಾಟದಿಂದ ನಾವು ಸುಲಭವಾಗಿ ಮುಕ್ತಿ ಪಡೆಯಬಹುದು. ಶೀತವನ್ನು ತಡೆಯುತ್ತದೆ. ಬೆಳ್ಳುಳ್ಳಿಯು ಅನೇಕ ಉರಿಯೂತ ನಿವಾರಕ ಗುಣಗಳನ್ನು ಹೊಂದಿದೆ. ಇದು ನಮ್ಮ ದೇಹವನ್ನು ಸೋಂಕಿನಿಂದ ರಕ್ಷಿಸುತ್ತದೆ. ಆದರೆ ಬೆಳ್ಳುಳ್ಳಿಯ ಸೇವನೆ ಮಾತ್ರವಲ್ಲ, ಅದನ್ನು ತಲೆದಿಂಬಿನ ಕೆಳಗೆ ಇಡುವುದರಿಂದಲೂ ಹಲವು ಪ್ರಯೋಜನಗಳಿವೆ. 12ನೇ ಪ್ರಶ್ನೆ, ಯಾವ ಸಮಸ್ಯೆ ಇರುವವರು ಮೊಸರು ತಿನ್ನಬಾರದು? ಎ. ಮಧುಮೇಹ, ಬಿ. ಉಬ್ಬಸ, ಸಿ. ಬಿಪಿ, ಡಿ. ಕಿಡ್ನಿ ಸಮಸ್ಯೆ. ಉತ್ತರ ಡಿ. ಕಿಡ್ನಿ ಸಮಸ್ಯೆ. 13ನೇ ಪ್ರಶ್ನೆ, ಪಾನಿಪುರಿ ಹೆಚ್ಚು ತಿನ್ನುವುದರಿಂದ ಬರಬಹುದಾದ ರೋಗ ಯಾವುದು? ಎ. ಲಿವರ್ ಸಮಸ್ಯೆ, ಬಿ. ಕಿಡ್ನಿ ಸಮಸ್ಯೆ, ಸಿ. ಅಲ್ಸರ್ ಸಮಸ್ಯೆ, ಡಿ. ಅಸ್ತಮಾ. ಉತ್ತರ ಬಿ. ಕಿಡ್ನಿ ಸಮಸ್ಯೆ. 14ನೇ ಪ್ರಶ್ನೆ, ಕೋಳಿ ಮೊಟ್ಟೆ ಜೊತೆಗೆ ಏನು ತಿಂದರೆ ಮನುಷ್ಯ ಸತ್ತು ಹೋಗುತ್ತಾನೆ? ಎ. ಬದನೆಕಾಯಿ, ಬಿ. ಪಡವಲಕಾಯಿ, ಸಿ. ಬೆಂಡೆಕಾಯಿ, ಡಿ. ಕುಂಬಳಕಾಯಿ. ಉತ್ತರ ಬಿ. ಪಡವಲಕಾಯಿ. 15ನೇ ಪ್ರಶ್ನೆ, ಗಾಳಿಪಟವನ್ನು ಕಂಡುಹಿಡಿದ ದೇಶ ಯಾವುದು? ಎ. ಚೀನಾ, ಬಿ. ರಷ್ಯಾ, ಸಿ. ಭಾರತ, ಡಿ. ಜಪಾನ್.
ಉತ್ತರ ಎ ಚೀನಾ. 16ನೇ ಪ್ರಶ್ನೆ, ಇಲಿಗಳಿಗೆಂದೇ ದೇವಾಲಯ ಕಟ್ಟಿಸಿದ ರಾಷ್ಟ್ರ ಯಾವುದು? ಎ ರಾಜಸ್ಥಾನ್, ಬಿ ಉತ್ತರ ಪ್ರದೇಶ್, ಸಿ ತಮಿಳುನಾಡು, ಡಿ ಕೇರಳ. ಉತ್ತರ ಎ ರಾಜಸ್ಥಾನ್. 17ನೇ ಪ್ರಶ್ನೆ, ಯಾವ ಅಭ್ಯಾಸದಿಂದ ಬಹುಬೇಗ ಮುಪ್ಪು ಅಥವಾ ಮುದಿತನ ಬರುತ್ತದೆ? ಎ ಟೆನ್ಷನ್, ಬಿ ನಿದ್ರೆ ಕೊರತೆ, ಸಿ ಸರಿಯಾದ ಆಹಾರ, ಡಿ ಸ್ಮೋಕಿಂಗ್. ಉತ್ತರ ಮೇಲಿನ ಎಲ್ಲವೂ. 18ನೇ ಪ್ರಶ್ನೆ, ಪ್ರತಿದಿನ ನಾವು ಯಾವ ಹಣ್ಣು ತಿನ್ನುವುದರಿಂದ ರೋಗ ಬರುವುದಿಲ್ಲ? ಎ ಬಾಳೆಹಣ್ಣು, ಬಿ ಪಪ್ಪಾಯಿ ಹಣ್ಣು, ಸಿ ದ್ರಾಕ್ಷಿಗಳು, ಡಿ ಸೇಬು ಹಣ್ಣು. ಉತ್ತರ ಡಿ ಸೇಬು ಹಣ್ಣು. 19ನೇ ಪ್ರಶ್ನೆ, ನಮ್ಮ ದೇಹದಲ್ಲಿ ಧಾರಾಕಾರವಾಗಿ ಸಿಗುವ ಖನಿಜ ಯಾವುದು? ಎ ಕ್ಯಾಲ್ಸಿಯಂ, ಬಿ ಸೋಡಿಯಂ, ಸಿ ಪೊಟ್ಯಾಸಿಯಂ, ಡಿ ಮೆಗ್ನೀಸಿಯಂ. ಉತ್ತರ ಎ ಕ್ಯಾಲ್ಸಿಯಂ. 20ನೇ ಪ್ರಶ್ನೆ, ಯಾವ ದೇಶದಲ್ಲಿ 5 ಸೂರ್ಯ ಕಾಣಿಸುತ್ತಾನೆ? ಎ ಚೀನಾ, ಬಿ ರಷ್ಯಾ, ಸಿ ಕೆನಡಾ, ಡಿ ಅಮೆರಿಕ. ಉತ್ತರ ಎ ಚೀನಾ. ಈ ಕೆಳಗಿನವುಗಳಲ್ಲಿ ಜಂಟಿ ನೋವು ಅಥವಾ ಸ್ನಾಯು ನೋವು ಯಾವುದು ನಿವಾರಿಸುತ್ತದೆ? ಎ ಅಲ್ಲ, ಬಿ ಲವಂಗ, ಸಿ ಅರಿಶಿಣ, ಡಿ ಕರ್ಪೂರ. ಉತ್ತರ ಡಿ ಕರ್ಪೂರ. ಮಾತ್ರೆಗಳನ್ನು ತೆಗೆದುಕೊಳ್ಳದೆ ಜಂಟು ನೋವು ಅಥವಾ ಸ್ನಾಯು ನೋವನ್ನು ಕರ್ಪೂರ ಉಪಯೋಗಿಸುವುದರಿಂದ ಸ್ನಾಯು ನೋವು ನಿವಾರಣೆ ಆಗುತ್ತದೆ. ಭಾರತದಲ್ಲಿ ಮರಣ ದಂಡನೆಯನ್ನು ರದ್ದುಗೊಳಿಸುವ ಅಧಿಕಾರ ಯಾರಿಗಿದೆ? ಎ ಉಪರಾಷ್ಟ್ರಪತಿ, ಬಿ ಪ್ರಧಾನಮಂತ್ರಿ, ಸಿ ರಾಷ್ಟ್ರಪತಿ, ಡಿ ಗೃಹ ಮಂತ್ರಿ. ಉತ್ತರ ಸಿ ರಾಷ್ಟ್ರಪತಿ. ಭಾರತದಲ್ಲಿ ಮರಣದಂಡನೆಯನ್ನು ರದ್ದುಗೊಳಿಸುವ ಅಧಿಕಾರ ರಾಷ್ಟ್ರಪತಿಗಳ ಕೈಯಲ್ಲಿರುತ್ತದೆ. ನಾವು ಉಸಿರಾಡುವ ಆಮ್ಲಜನಕದಲ್ಲಿ 20% ಆಮ್ಲಜನಕವನ್ನು ಯಾವ ಅಂಗವು ಹೆಚ್ಚಾಗಿ ಉಪಯೋಗಿಸುತ್ತದೆ? ಎ ಮೆದುಳು, ಬಿ ಹೃದಯ, ಸಿ ಶ್ವಾಸಕೋಶ, ಡಿ ಮೂತ್ರಪಿಂಡ. ಉತ್ತರ ಎ ಮೆದುಳು. ನಾವು ಉಸಿರಾಡುವ ಆಮ್ಲಜನಕದಲ್ಲಿ ಮೆದುಳು ಅತಿ ಹೆಚ್ಚು ಗಾಳಿಯನ್ನು ಉಪಯೋಗಿಸುತ್ತದೆ. ಎಲ್ಲಾ ಭಾಗಗಳ ಅಂಗಗಳಿಗಿಂತ 20% ಆಮ್ಲಜನಕವನ್ನು ಮೆದುಳಿಗೆ ಸರಬರಾಜು ಆಗುತ್ತದೆ. ಫುಡ್ ಪಾಯ್ಸನ್ ಆಗಲು ಕಾರಣವೇನು? ಎ ರಾತ್ರಿ ಆಹಾರ ಸೇವಿಸುವುದರಿಂದ, ಬಿ ಅತಿಯಾಗಿ ತಿನ್ನುವುದರಿಂದ, ಸಿ ಬ್ಯಾಕ್ಟೀರಿಯಾಗಳಿಂದ, ಡಿ ಕಚ್ಚಾ ಪದಾರ್ಥ ತಿನ್ನುವುದರಿಂದ. ಉತ್ತರ ಸಿ ಬ್ಯಾಕ್ಟೀರಿಯಾಗಳಿಂದ.